ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಎಂಬ ಹೇಳಿಕೆ ವಿಚಾರ. ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1 ಅಂತ ಏನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರಲ್ಲ ಕಾಂಗ್ರೆಸ್ನ ಶಾಸಕ ಬಸವರಾಜ ರಾಯರೆಡ್ಡಿ, ಇದೀಗ ಅವರೇ ತಮ್ಮ ಹೇಳಿಕೆಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಭ್ರಷ್ಟಾಚಾರದಿಂದ ಅಭಿವೃದ್ಧಿ ಕೆಲಸ ಹಾಳಾಗ್ತಾ ಇದೆ ಎಂದಿದ್ದೇನೆ, ಗುಣಮಟ್ಟದ ಕಾಮಗಾರಿ ಆಗ್ತಿಲ್ಲ ಅಂತ ಚರ್ಚೆಯಾಯಿತು, ಅದಕ್ಕೆ ರಾಜ್ಯದಲ್ಲಿ ಭ್ರಷ್ಟ ವ್ಯವಸ್ಥೆ ಇದೆ ಅಂತ ನಾನು ಹೇಳಿದ್ದೇನೆ. ನಾನೆಲ್ಲೂ ಸಿದ್ದರಾಮಯ್ಯನವರ ಸರ್ಕಾರ ಭ್ರಷ್ಟಾಚಾರ ಮಾಡಿದೆ ಅಂತ ಹೇಳಿಲ್ಲ. ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರದ ಅವಧಿಯಲ್ಲಿ ಏನೆಲ್ಲ ಆಯಿತು ಸರಿ ಮಾಡಬೇಕು ಅಂತಲೂ ನಾನು ಹೇಳಿದ್ದೇನೆ. ಇದು ಸಿದ್ದರಾಮಯ್ಯನವರ ಸರ್ಕಾರದ ತಪ್ಪಲ್ಲ, ನನ್ನ ಹೇಳಿಕೆಯನ್ನ ತಿರುಚುವಂತಹ ಕೆಲಸ ಆಗಿದೆ ಅಂತ ಹೇಳಿ ಬಸವರಾಜ ರಾಯರೆಡ್ಡಿ ಅವರು ತಮ್ಮ ಸ್ಪಷ್ಟನೆಯನ್ನ ನೀಡಿದ್ದಾರೆ. First of all, I want to make it very clear and I want to talk always truth. ಆಮೇಲೆ ಇಲ್ಲಿ ನಾನು ಡ್ಯಾಮೇಜ್ ಕಂಟ್ರೋಲಿಗೆ ಬಂದಿಲ್ಲ. ಪ್ಲೀಸ್ ಮೇಕ್ ಇಟ್ ನೋಟ್ ದ್ಯಾಟ್ ನಮ್ಮ ಪಕ್ಷ ನನಗೇನೂ ಹೇಳಿಲ್ಲ, ಮುಖ್ಯಮಂತ್ರಿಗಳಿಗೆ ಏನೂ ಮಾತಾಡಿಲ್ಲ, ಮತ್ತು ನಾನು ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಇಷ್ಟನೂ ಪಡೋದಿಲ್ಲ. ವಾಟ್ ಐ ಟಾಕ್ ಅದನ್ನು ಹೇಳ್ತೇನೆ, ಧೈರ್ಯದಿಂದ ಹೇಳ್ತೇನೆ, ಅದ್ರಾಗೇನು ಮುಲಾಜಿ ಇಲ್ಲ. ಅದನ್ನು ದಯವಿಟ್ಟು ಇದನ್ನು ಗಮನಿಸಬೇಕು. ನಾನೇನು ಹೇಳಿದೆ ಅವ್ರಿಗೆ, ಹೌದಪ್ಪ ಇಷ್ಟೆಲ್ಲ ಆಗಿದೆ, ಇಷ್ಟೆಲ್ಲ ಉಳಿದಿದೆ, ಇದನ್ನೆಲ್ಲ ಮುಂದುವರಿಸಿ, ಆದರೆ ಕಾಮಗಾರಿಗಳು ಏನು ನಡೀತಾ ಇದ್ದಾವೆ ಕಲ್ಯಾಣ ಕರ್ನಾಟಕದಲ್ಲಿ, ಇಲ್ಲಿ ಗುಣಮಟ್ಟದ ಕಾಮಗಾರಿಗಳು ಆಗ್ತಾ ಇಲ್ಲ. ಹಳೆ ಮೈಸೂರನ್ನ ಕಂಪೇರ್ ಮಾಡಿದರೆ ಸ್ವಲ್ಪ ಪ್ರಜಾವಾಣಿಯಲ್ಲಿ ಸ್ವಲ್ಪ ಕರೆಕ್ಟಾಗಿ ಬರೆದಿದ್ದಾರೆ, ಅದು ಪ್ರಜಾವಾಣಿ ರಿಪೋರ್ಟ್ ಇರಲಿಲ್ಲ. ಅಲ್ಲಿ ಟೆಕ್ನಾಲಜಿ ರಿಪೋರ್ಟ್ ಯಾರೂ ರಿಪೋರ್ಟ್ ಇರಲಿಲ್ಲ. ಐ ಡೋಂಟ್ ನೋ, ದೇರ್ ವಾಸ್ ನೋ ರಿಪೋರ್ಟರ್, ಇಟ್ಸ್ ನಾಟ್ ಎ ಸ್ಟೇಟ್ಮೆಂಟ್. ನಂದು ಅದರಲ್ಲಿ ಹಾಕಿದ್ದು ನೋಡಿದೆ, ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ಅಲ್ಲಿ ಒಂದು ಸ್ವಲ್ಪ ಗುಣಮಟ್ಟ ನಡೀತಾ ಇದೆಯಪ್ಪ, ನಮ್ಮಲ್ಲಿ ಯಾಕೆ ನಡೀತಾ ಇಲ್ಲ, ನಮ್ಮಲ್ಲಿ ಯಾಕೆ ನಡೀತಾ ಇಲ್ಲ? ಒಂದು 10 ವರ್ಷದಾಗೇ ಶಾಲಾ ಕಟ್ಟಡಗಳು ಬಿದ್ದು ಹೋಗ್ತವೆ, ರಸ್ತೆ ಮಾಡಿರ್ತಾರೆ, ಒಂದು 2 ವರ್ಷದಲ್ಲೇ ಕೆಟ್ಟು ಹೋಗಿಬಿಡ್ತವೆ. ಇದಕ್ಕೆ ಯಾರ್ಯಾರುಗಳು ಎಲ್ಲ ತಪ್ಪಿಸ್ತಿದ್ದಾರೆ, ಅದರ ಗುಣಮಟ್ಟ ಕಾಪಾಡ್ಕೊಳ್ಳೋಕ್ಕೆ ಮಾಡಬೇಕು. ಇದು ಒಂದು ಭ್ರಷ್ಟವಾದಂಥ ರಾಜ್ಯದ ವ್ಯವಸ್ಥೆ ಆಗಿಬಿಟ್ಟದೆ, ನಮ್ಗೆ ಆ ದೊಡ್ಡ ಹಣೆಪಟ್ಟೆ ಬಂದುಬಿಟ್ಟದೆ, ಇದು ಸರಿಯಲ್ಲ ಅಂತ ಹೇಳೋದ್ರ ಜೊತೆಗೆ ನಾನೇನು ಹೇಳಿದೆ, ಮೊದಲು ನಾವು ಸರಿ ಇರಬೇಕು, ಯಾರೋ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸು ನೀವು ಸರಿ ಆಗಬೇಕು, ಅಂದರೆ ನಾವು ಸರ್ಕಾರವನ್ನು ಒಳ್ಳೆ ರೀತಿ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಯು ಪ್ಲೀಸ್ ರಿಪೋರ್ಟ್ ದಿಸ್ ಇನ್ ಯುವರ್ ಸ್ಟೇಟ್ಮೆಂಟ್ ಅಂತಲೂ ಹೇಳಿದೆ ನಾನು. ಇದನ್ನೇನು ಮುಖ್ಯಮಂತ್ರಿಗಳಿಗೆ ರಿಪೋರ್ಟ್ ಕೊಡ್ತೀರಲ್ಲ, ಪ್ಲೀಸ್ ಮೇಕ್ ದಿಸ್ ಮೈ ಸ್ಟೇಟ್ಮೆಂಟ್ ಇನ್ ದ ರಿಪೋರ್ಟ್. ಈ ಥರದ ಭ್ರಷ್ಟಾಚಾರಗಳು ಆಗಬಾರ್ದು, ತಡಿಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಮಾಡಿ. ಇದು ಸರಿಯಲ್ಲ ಈ ವ್ಯವಸ್ಥೆ ಮುಂದುವರೆದು ಅಂತ ಹೇಳಿದ್ದೇನೆ. ಇದರಲ್ಲಿ ತಪ್ಪೇನಿದೆ ನಾನು ಹೇಳಿದ್ರಲ್ಲಿ? ಐ ನೆವರ್ ಅಕ್ಯೂಸ್ಡ್ BJP government, I never accused JDS government, I never accused Congress government. ಅದು ಇಟ್ ಈಸ್ ಆಫೀಸರ್ಸ್ ಮೀಟಿಂಗ್. ಅದನ್ನು ಅರ್ಧಂಬರ್ಧ ತಿಳ್ಕೊಂಡು ಬಿಟ್ಟು ಪತ್ರಿಕೆಯಲ್ಲಿ ಕರ್ನಾಟಕ ನಂಬರ್ 1 ಆಗಿದೆ ಅಂತ ರಾಯರೆಡ್ಡಿ ಅವರು ಹೇಳಿದರು. ಎಸ್, ನಾನು ಹೇಳಿದ್ದೆ, ಕರ್ನಾಟಕದಲ್ಲಿ ಭಾಳಷ್ಟು ಈ ಅಭಿವೃದ್ಧಿ ಕೆಲಸದಲ್ಲಿ ಕರಪ್ಷನ್ನು ಇದೆಲ್ಲ ಆಗಿ ಹಾಳಾಗ್ತದೆ ಅಂತ ಡೆಫಿನೆಟ್ ಆಗಿ ಜನರಲ್ ಅಡ್ಮಿನಿಸ್ಟ್ರೇಷನಲ್ಲಿ ಆಗ್ತಾ ಇದೆ ಅಂತ ಹೇಳ್ತೇನೆ. ಆ್ಯಂಡ್ ಆ್ಯಸ್ ಎ ಲೆಜಿಸ್ಲೇಚರ್ ಐ ಸ್ಪೋಕ್ ದಿಸ್ ಇನ್ ದ ಫ್ಲೋರ್ ಆಫ್ ದ ಹೌಸ್. ನಾನು ಹಿಂದೆ ಮುಂದೆ ನೋಡಿಲ್ಲ, ಫ್ಲೋರ್ ಆಫ್ ದ ಹೌಸಲ್ಲಿಯೂ ನಾನು ಮಾತಾಡಿದ್ದೇನೆ. ಅದನ್ನು ಸರಿ ಮಾಡಬೇಕು ಅಂತಲೇ ಹೇಳಿದೆ. ನಾನು ಇನ್ಫ್ಯಾಕ್ಟ್ ಸತ್ಯ ಹೇಳ್ತೇನೆ, ಇದನ್ನು ಐ ಆಮ್ ಟೆಲಿಂಗ್ ದ ಟ್ರೂತ್. ಇಟ್ ಈಸ್ ಅಪ್ ಟು ದ ಮೀಡಿಯಾ ಟು ಹೌ ಯು ಕ್ಯಾರಿ ಆನ್. ಐ ಆಮ್ ಟೆಲಿಂಗ್ ದ ಟ್ರೂತ್ ಆಲ್ವೇಸ್. ನೋಡಿ, ಕರ್ನಾಟಕದಲ್ಲಿ ನಾನು ಮೊದಲು ಹೇಳಿದ್ದೆ, ಟ್ರಾನ್ಸ್ಫರ್ಸ್ ಹ್ಯಾಸ್ ಬಿಕಮ್ ಎನ್ ಇಂಡಸ್ಟ್ರಿ. ಇದು ಸಿದ್ದರಾಮಯ್ಯ ಗೌರ್ಮೆಂಟಿನ ಸಮಸ್ಯೆ ಅಲ್ಲ. ಇದು ಇತ್ತೀಚಿನ 10-20 ವರ್ಷಗಳಲ್ಲಿ ಈ ಥರದ ಕರ್ನಾಟಕದಲ್ಲಿ ಆಗ್ತಾ ಬಂದಿದೆ. ಬೇರೆ ದೇಶದ ಬೇರೆ ರಾಜ್ಯಗಳಲ್ಲಿದೆ, ಅಲ್ಲಿ ಇಲ್ಲ ಅಂತ ನಾನು ಹೇಳಲಿಲ್ಲ. ಆದರೆ ನಮ್ಮ ರಾಜ್ಯ ಸುಧಾರಣೆ ಆಗಬೇಕನ್ನೋದು ನಮ್ಮೆಲ್ಲರ ಆಸೆ, ನನ್ನ ಆಸೆ. ಈಗ ನಾವೆಲ್ಲರೂ ಕೆಟ್ಟೋಗಿದ್ದೇವೆ, ಸರಿ ಇಲ್ಲ. ಅದ್ರ ಹಿಂದಿನ ದಿವಸನೂ ನಾನು ಮಾತಾಡಿದ್ದೆ, ಅದು ಪತ್ರಿಕೆಯಲ್ಲಿ ಬಂದಿದೆ. ಏನಂತ ಹೇಳಿದ್ದೆ ನಾನು? ಕರಪ್ಷನ್ನಿಗೆ ಫಸ್ಟ್ ಕಾರಣ ಫಸ್ಟ್ ಡೇ ಆಫ್ ದ ನಾಮಿನೇಷನ್. ಯಾವ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಇಲೆಕ್ಷನ್ ನಡೀತದೆ, ನಾಮಿನೇಷನ್ ಕೊಟ್ಟ ದಿನದಿಂದಲೇ ಭ್ರಷ್ಟಾಚಾರ ಪ್ರಾರಂಭ ಆಗ್ತದೆ. ಇದು ಸತ್ಯ ಅಲ್ವಾ? ನಾವು ಎಷ್ಟು ಖರ್ಚು ಮಾಡ್ತೇವೆ, ಎಷ್ಟೆಲ್ಲ ಆಗುತ್ತೆ, ಇದಕ್ಕೆಲ್ಲ ಒಂದು ಎಲೆಕ್ಟ್ರಿಕಲ್ ರಿಫಾರ್ಮ್ಸ್ ತರಬೇಕು ಅಂತಲೂ ಹೇಳಿದ್ದೆ ನಾನು ಹಿಂದಿನ ದಿವಸ. ಇನ್ನು ಪಬ್ಲಿಕ್ ಮೀಟಿಂಗಲ್ಲಿ ಹೇಳಿದ್ದೇನೆ, ಈಗಲೂ ಹೇಳ್ತೇನೆ.